ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಟ್ರಿಪ್ನ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತದೆ. ನಾವು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಸಿಗಂದೂರಿಗೆ ಹೋಗ್ಬೇಕಾದ್ರೆ ಮೊದಲು ತುಂಬಾ ಖುಷಿ ಆಗ್ತಿತ್ತು. ಯಾಕಂದರೆ ಲಾಂಚ್ನಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಖುಷಿಗೋಸ್ಕರನೇ ತುಂಬ ಸಲ ಸಿಗಂದೂರಿಗೆ ಹೋಗಿದ್ದು ಇದೆ. ಆದರೆ ಇವಾಗ ಅದು ನಶಿಸಿ ಹೋಗ್ತಾ ಇದೆ. ನೋಡಿದ್ರೆ ಬೇಜಾರಾಗುತ್ತದೆ. ಹಾಗೆ ತುಂಬಾ ಚೆನ್ನಾಗಿ ಸೇತುವೆನ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೇತುವೆ. ಯಾರೆಲ್ಲ ಈ ಹೊಸ ಸೇತುವೆಲಿ ಸಿಗಂದೂರಿಗೆ ಹೋಗಿದ್ದೀರಾ ಕಮೆಂಟ್ ಮಾಡಿ. ನಾವು ಸಿಗಂದೂರು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ದೇವಿ ದರ್ಶನಕ್ಕೆ ಹೋದ್ವಿ. ನಾವು ಹೋದಾಗ ಅಷ್ಟೇನು ಜನ ಇರಲಿಲ್ಲ. ದೇವರಿಗೆ ನಾವು ಸೀರೆ ಮಡ್ಲಕ್ಕಿ ಎಲ್ಲ ಕೊಟ್ಟು ತುಂಬಾ ಫ್ರೀ ಇತ್ತು. ಬೇಗ ದೇವ್ರ ದರ್ಶನ ಆಯಿತು. ಚೆನ್ನಾಗಿ ದರ್ಶನ ಆಯಿತು. ದೇವಸ್ಥಾನ ಎಲ್ಲ ನೋಡಿಕೊಂಡು ನಾವು ಕೊಲ್ಲೂರಿಗೆ ಹೋಗಿ ಸ್ಟೇ ಆದ್ವಿ. ಅಲ್ಲಿ ಬೆಳಗ್ಗೆನೇ ಎದ್ದು 7 ಗಂಟೆಗೇನೆ ಅಷ್ಟೇ ಕೊಲ್ಲೂರು ದೇವಿ ದರ್ಶನ, ಮೂಕಾಂಬಿಕೆ ದರ್ಶನ ಮಾಡೋದಕ್ಕೆ ಅಂತ ಹೋದ್ವಿ. ಇದು ಇವಾಗ ಟ್ರಿಪ್ಪಲ್ಲಿ ಸ್ಕೂಲ್ ಮಕ್ಕಳೆಲ್ಲ ತುಂಬಾ ಜಾಸ್ತಿ ಇದ್ದರು. ನಾವು ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು, ತುಂಬ ಜನ ಇರಲಿಲ್ಲ, ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಅಲ್ಲೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಆ ನಂತರ ನಾವು ಮುರುಡೇಶ್ವರಕ್ಕೆ ಬಂದ್ವಿ. ಅಲ್ಲೂ ಅಷ್ಟೇ ದೇವಸ್ಥಾನ ಎಲ್ಲ ನೋಡಿಕೊಂಡು, ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಆನಂತರ ಮುರುಡೇಶ್ವರ ಶಿವನ ಸ್ಟ್ಯಾಚುನಲ್ಲಿ ಒಂದು ಎಕ್ಸಿಬಿಷನ್ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಹೋಗಿದ್ರೆ ಮಿಸ್ ಮಾಡ್ದಲ್ಲೇ ಆ ಎಕ್ಸಿಬಿಷನ್ ಒಂದ್ಸಲ ನೋಡ್ಕೊಂಬನ್ನಿ. ನಾವು ಹೋಗಿ ಎಕ್ಸಿಬಿಷನ್ ಎಲ್ಲ ನೋಡ್ಕೊಂಬಂದು ಆನಂತರ ಬೀಚ್ಗೆ ಹೋದ್ವಿ. ಬೀಚಲ್ಲೂ ಅಷ್ಟೇ ತುಂಬಾ ಟೈಮ್ ಸ್ಪೆಂಡ್ ಮಾಡಿಕೊಂಡು, ತುಂಬ ಎಂಜಾಯ್ ಮಾಡಿಕೊಂಡು, ಅಲ್ಲೆಲ್ಲ ಸ್ವಲ್ಪ ಫೋಟೋಶೂಟ್ ವಿಡಿಯೋ ಎಲ್ಲ ಮಾಡಿಕೊಂಡು ಆನಂತರ ಇಡಗುಂಜಿಗೆ ಹೋದ್ವಿ. ಇಡಗುಂಜಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಹೊನ್ನಾವರಕ್ಕೆ ಬಂದ್ವಿ. ಹೊನ್ನಾವರದಲ್ಲಿ ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಹೋಗಿದ್ದೀರಾ ಮಿಸ್ ಮಾಡ್ದಲ್ಲ ಈ ಪ್ಲೇಸ್ಗೆ ಹೋಗಿ. ಇಲ್ಲಿ ಹೊನ್ನಾವರದಲ್ಲಿ ಬೋಟಿಂಗ್ ಇದೆ, ತುಂಬಾ ಚೆನ್ನಾಗಿದೆ. ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.